ಇವತ್ತು ಮಾಜಿ ಶಾಸಕ ರೇಣುಕಾಚಾರ್ಯ ನೇರವಾಗಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ರು. ಕೇವಲ ಅವರೊಬ್ಬರೇ ಅಲ್ಲ, ಅವ್ರ ಜೊತೆಗೆ ಇನ್ನಿತರ ರೈತರು ಕೂಡ ನೇರವಾಗಿ ಬರೋದಕ್ಕೆ ಮುಂದಾಗ್ತಾ ಇದ್ರು. ಆದರೆ ಯಾವಾಗ ಈ ಮಾಹಿತಿ ಪೊಲೀಸರಿಗೆ ಗೊತ್ತಾಯ್ತಾ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವಂಥ ಪ್ರಯತ್ನ ಮಾಡಿದ್ರು. ಜೊತೆಗೆ ಅವರನ್ನು ಅವರ ನಿವಾಸದಿಂದ ಹಾಗೆಯೇ ಇನ್ನೊಂದು ದೇವಸ್ಥಾನದಿಂದ ನೇರವಾಗಿ ಫ್ರೀಡಂ ಪಾರ್ಕ್ಗೆ ಕರೆದೊಯ್ದ್ರು. ಅದಾದ್ಮೇಲೆ ನಡೆದಿದ್ದು ದೊಡ್ಡ ಹೈಡ್ರಾಮಾ. ನಾವೇನು ಪಾಕಿಸ್ತಾನದ ಬಂದಿದ್ದೀವ? ಭಯೋತ್ಪಾದಕರ, ನಕ್ಸಲೈಟ್ಸ್, ಉಗ್ರಗಾಮಿಗಳ ಈ ಸರ್ಕಾರ ನಮ್ಮನ್ನು ಬಂಧಿಸ್ತಿದ್ದಾರೆ. ಈ ಹೋರಾಟ ನಿಲ್ಲಲ್ಲ, ಹೋರಾಟವನ್ನು ಮುಂದುವರಿಸ್ತೀವಿ. ಭದ್ರಾ ಬಲದಂಡೆ ಕಾಲುವೆ ಸೀಳಿ ನಾಲೆ ಮಾಡುವ ಕಾಮಗಾರಿಗೆ ವಿರೋಧ ಕೇಳಿಬಂದಿದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅನೇಕ ದಿನಗಳಿಂದ ದಾವಣಗೆರೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಸದ್ಯ ಈ ಹೋರಾಟ ಬೆಂಗಳೂರಿಗೂ ಕಾಲಿಟ್ಟಿದೆ. ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಅನೇಕ ರೈತರು ಬೇರೆ ಬೇರೆ ಜಿಲ್ಲೆಗಳಿಂದ ಹೊರಟಿದ್ರು. ಆದರೆ ಇವರೆಲ್ಲರನ್ನ ಪೊಲೀಸರು ತುಮಕೂರು, ದಾಬಸ್ಪೇಟೆ, ನೆಲಮಂಗಲ ಸಮೀಪವೇ ತಡೆ ಹಿಡಿದಿದ್ರು. ಬೆಂಗಳೂರಿನಲ್ಲಿ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಬಿಜೆಪಿ ಪರಾಜಿತ ಅಭ್ಯರ್ಥಿಗಳನ್ನ ಗೃಹ ಬಂಧನದಲ್ಲಿ ಇರಿಸಿದ್ರು. ಬೆಳಗಿನ 2 ಗಂಟೆಯಿಂದ ಪೊಲೀಸರು ನಮ್ಮ ಮನೆಗಳ ಮುಂದೆ ಪೊಲೀಸರಾಗಿ ದಿಗ್ಬಂಧನದಲ್ಲಿಟ್ಟಿದ್ರು, ಗೃಹ ಬಂಧನದಲ್ಲಿಟ್ಟಿದ್ರು. ಎಲ್ಲ ಮುಖಂಡರು ನಮ್ಮನ್ನ ಗೃಹ ಬಂಧನದಲ್ಲಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಪೊಲೀಸರು, ನಾನು ಕೇಳ್ತೀನಿ ರಕ್ಷಣಾ ಇಲಾಖೆಯವರಿಗೆ, ನಾವೇನು ಪಾಕಿಸ್ತಾನದ ಬಂದಿದ್ದೀವ? ಭಯೋತ್ಪಾದಕರ, ನಕ್ಸಲೈಟ್ಸ್, ಉಗ್ರಗಾಮಿಗಳ? ಅದೇ ನೀವು ಸರ್ಕಾರದ ಪ್ರತಿನಿಧಿಗಳು, ಏಜೆಂಟರಾಗಿ ಕೆಲಸ ಮಾಡಬೇಡ್ರಿ. ಇನ್ನು ಪ್ರತಿಭಟನಾಕಾರರ ಪ್ಲಾನ್ ಸಿಎಂ ಮತ್ತು ಡಿಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿತ್ತು. ಆದರೆ ಖಾಕಿ ಪಡೆ ಇದಕ್ಕೆ ಅವಕಾಶ ನೀಡಲಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಅಷ್ಟೇ ಪ್ರತಿಭಟಿಸುವಂತೆ ಅವಕಾಶ ನೀಡಿತ್ತು. ನಂತರ ಬೆಳಗ್ಗೆ 10 ಗಂಟೆ ಬಳಿಕ ರೇಣುಕಾಚಾರ್ಯ ಮನೆಯಿಂದ ಹೊರಬರಲು ಅವಕಾಶ ನೀಡಿದ ಪೊಲೀಸರು ಪತ್ನಿ ಜೊತೆ ದೇವಸ್ಥಾನಕ್ಕೆ ತೆರಳಿದ್ರು, ಹಿಂಬಾಲಿಸಿದ್ರು. ಇಷ್ಟೆಲ್ಲ ಹೈಡ್ರಾಮಾಗಳ ನಡುವೆ ರೈತರು ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಮೆರವಣಿಗೆ ಕೂಡ ಹೊರಟಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸರು ಪೊಲೀಸ್ ವ್ಯಾನ್ ಹತ್ತಿಸಿದ್ರು. ಪೊಲೀಸರು ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ ಮನೆಯನ್ನ ಮುತ್ತಿಗೆ ಹಾಕಿಕೊಂಡ್ರೆ ಈ ಸರ್ಕಾರ ನಮ್ಮನ್ನು ಬಂಧಿಸ್ತಿದ್ದಾರೆ. ನಮ್ಮ ಹೋರಾಟ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ಅವೈಜ್ಞಾನಿಕ ಕಾಮಗಾರಿ ಮಾಡುವಂತ ಇವತ್ತು ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾರೆ. ಈ ಹೋರಾಟ ನಿಲ್ಲಲ್ಲ, ಹೋರಾಟವನ್ನು ಮುಂದುವರಿಸ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಒಟ್ಟಾರೆ ಭದ್ರಾ ಬಲದಂಡೆ ಕಾಲುವೆ ಸೀಳುವ ಕಾಮಗಾರಿಗೆ ದಾವಣಗೆರೆ ಜಿಲ್ಲೆಯ ರೈತರು ಸಿಡಿದೆದ್ದಿದ್ದಾರೆ. ಬೆಂಗಳೂರಿಗೆ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿರಣ್ ಹರಿಯಡ್ಕ, ಟಿವಿ9 ಬೆಂಗಳೂರು.